ನಮಸ್ಕಾರ. ಎಲೆಕ್ಟ್ರೋಕೆಮಿಸ್ಟ್ರಿದು ಲಾಸ್ಟ್ ವಿಡಿಯೋದಾಗ ನಾನು ಏನೇನು ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಅದ್ರದ್ದು ಮುಗಿದಿದೆ. ಸೊ ಇನ್ ದಿಸ್ ವಿಡಿಯೋ ಐ ಟೋಲ್ಡ್ ಯು ಅರ್ಲಿಯರ್, ಐ ಟೋಲ್ಡ್ ಯು ಇನ್ ದಟ್ ವಿಡಿಯೋ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಸೊಲ್ಯೂಷನ್ಸ್ ಚಾಪ್ಟರ್. ಅದ್ರದ್ದು ಥಿಯರಿ ಓದಿ ಇಟ್ಕೋರಿ ಅಂತ ಹೇಳಿದ್ದೆ. ಐ ಹೋಪ್ ಯು ಹ್ಯಾವ್ ರಿವೈಸ್ಡ್ ಥಿಯರಿ ಆಫ್ ಸೊಲ್ಯೂಷನ್ಸ್. ಸೊ ಇನ್ ದಿಸ್ ವಿಡಿಯೋ ವಿಲ್ ಬಿ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆನ್ ಸೊಲ್ಯೂಷನ್ಸ್. ಎಸ್ಪೆಷಲಿ ಯಾವ ಕನ್ಸೆಪ್ಟ್ ಅಂದರೆ ಇನಿಷಿಯಲಿ ಅದು ಕಾನ್ಸಂಟ್ರೇಷನ್, ಎಕ್ಸ್ಪ್ರೆಸ್ಸಿಂಗ್ ಕಾನ್ಸಂಟ್ರೇಷನ್ ಇನ್ ಮೊಲ್ಯಾಲಿಟಿ, ನಾರ್ಮ್ಯಾಲಿಟಿ, ಇದ್ರ ಬೇಸ್ ಮೇಲೆ ಏನೇನು ಕ್ವಶನ್ಸ್ ಬರಬಹುದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೇಲೆ ಅನ್ನೋದ್ರ ಮೇಲೆ ಒಂದಿಷ್ಟು ಕ್ವಶನ್ಸ್ ಅಲ್ಲಿ ಸಾಲ್ವಿಂಗ್ ಇನ್ ದಿಸ್ ವಿಡಿಯೋ. ಇನ್ ದ ಕಮಿಂಗ್ ವಿಡಿಯೋಸ್ ಕಾಲಿಗೇಟಿವ್ ಪ್ರಾಪರ್ಟೀಸ್, ಯಾವ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಆಮೇಲೆ ಇನ್ನೊಂದು ಇಷ್ಟೆಲ್ಲ ಅದಾವಲ್ಲ ಅವೆಲ್ಲ ಬರ್ತಾವೆ. ಆಸ್ಮೋಟಿಕ್ ಪ್ರೆಷರ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇವೆಲ್ಲ, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಇವೆಲ್ಲ ಬರ್ತವೆ. ಸೊ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ದಟ್ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬಿಫೋರ್ ಐ ಸ್ಟಾರ್ಟ್ ಸೊಲ್ಯೂಷನ್ಸ್, ಒಂದು ಮಾತು ಹೇಳೋದಿತ್ತು. ಸಮ್ ಆಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಲೈವ್ ಕ್ಲಾಸಸ್ ಮಾಡ್ರಿ ಅಂತ ಒಂದಿಷ್ಟು ಮಂದಿ ಹೇಳಾಗ್ತೀರಿ. ಒಂದಿಷ್ಟು ಮಂದಿ ಯೂಟ್ಯೂಬ್ನಾಗ ಹಾಕಿದ್ರೆ ಬೆಟರ್ ಅಂತ ನಾಗ್ತೀವಿ. ಸೊ ಆಬ್ವಿಯಸ್ಲಿ ಎರಡು ಒಪಿನಿಯನ್ ಅದಾವು. ಈಗ ಲೈವ್ ಕ್ಲಾಸಸ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಆ್ಯಂಡ್ ಇಟ್ಸ್ ಡಿಸ್ಅಡ್ವಾಂಟೇಜಸ್. ರೆಕಾರ್ಡ್ ಮಾಡಿ ಹಾಕೋದು ಆಲ್ಸೋ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಬಟ್ ಐ ವಿಲ್ ಬಿ ಸ್ಟಿಕ್ಕಿಂಗ್ ಟು ದಿಸ್. ರೆಕಾರ್ಡ್ ಮಾಡಿ ಆಮೇಲೆ ನಾನು ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ರಿ. ಎರಡಕ್ಕೂ ಅಡ್ವಾಂಟೇಜ್ ಅದಾವೆ, ಎರಡಕ್ಕೂ ಡಿಸ್ಅಡ್ವಾಂಟೇಜ್ ಅದಾವೆ. ಬಟ್ ದಿಸ್ ನಾನು ಇದಕ್ಕೆ ಚೂಸ್ ಮಾಡಿ ಅಂತ ನಾನು ಎರಡೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಡಿಸ್ಕಸ್ ಮಾಡಿ ಕಂಪೇರ್ ಮಾಡಿ ಅವೆಲ್ಲ ನಾನು ಈಗ ಮಾಡಕ್ಕೆ ಹೋಗಂಗಿಲ್ಲ. ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್ ಐ ಫೈಟ್ ದಿಸ್ ಇಸ್ ಬೆಟರ್. ಸೊ ನಾನು ಇದನ್ನು ಮಾಡಕತ್ತೀನಿ. ಸೊ ನನ್ನ ಎಫರ್ಟ್ನ ಹಾಕತ್ತೀನಿ, ನೀವು ಪ್ಲೀಸ್ ಅದು ಯೂಸ್ ಮಾಡ್ಕೊರಿ. ಸೊ ಸೊಲ್ಯೂಷನ್ಸ್ ಥಿಯರಿ ನೀವು ಓದಿರ್ತೀರಿ ಅಂದ್ಕೊಂಡ್ನಿ. ಸೊ ಲೈಕ್ ಲಾಸ್ಟ್ ವಿಡಿಯೋ ನಾವು ಏನು ಮಾಡ್ಕೊತ ಹೋಗ್ತೀನಿ, ಈಗ ಕ್ವಶನ್ಸ್ ಓದ್ತೀನಿ. ಈ ಕ್ವಶನ್ ಓದೋ ಮುಂದೆ ಆ ಕ್ವಶನ್ ಅಲ್ಲಿ ಡಿಸ್ಪ್ಲೇ ಆಗ್ತಿರ್ತೈತಿ, ಅಂದ್ರೆ ಅಲ್ಲಿ ಇಮೇಜ್ ಡಿಸ್ಪ್ಲೇ ಆಗಿರ್ತೈತಿ. ಯು ಶುಡ್ ಪಾಸ್ ಇಟ್, ಟ್ರೈ ಟು ಸಾಲ್ವ್ ದ ಕ್ವಶನ್ ಆ್ಯಂಡ್ ದೆನ್ ಪ್ಲೇ ಇಟ್. ಸೊಲ್ಯೂಷನ್ ಡಿಸ್ಕಸ್ ಮಾಡಿರ್ತೀನಿ. ಸೊ ಹೋಪ್ಫುಲಿ ನೀವು ಥಿಯರಿ ಓದಿ ಇದನ್ನ ವಿಡಿಯೋ ನೋಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಕ್ವಶನ್, ಮೊಲ್ಯಾಲಿಟಿ ಆಫ್ 2.5 gram of ethanoic acid. 2.5 gram of ethanoic acid. Ethanoic acid is the formula CH3COOH. In 75 gram of benzene, 75 gram of benzene, molality of 2.5 gram of ethanoic acid in 75 gram of benzene is. ಭಾಳ ಸರಳ ಕ್ವಶನ್ ಏನಿದೆ. We have started with a very simple question. ಇಷ್ಟು ಅಸಿಟಿಕ್ ಆಸಿಡ್ನ ಅಥವಾ ಇಥೆನೋಯಿಕ್ ಆಸಿಡ್ನ ಇಷ್ಟು ಬೆಂಜಿನ್ ಒಳಗೆ ಹಾಕ್ಯಾರ. ಇದ್ರದ್ದು ಮೊಲ್ಯಾಲಿಟಿ ಕೇಳ್ಯಾರ. ಸ್ಮಾಲ್ ಎಮ್, ಮೊಲ್ಯಾರಿಟಿ ಅಲ್ಲ, ಕ್ಯಾಪಿಟಲ್ ಎಮ್ ಅಲ್ಲ, ಸ್ಮಾಲ್ ಎಮ್, ಮೊಲ್ಯಾಲಿಟಿ ಕೇಳ್ಯಾರ. ಸೊ ಮೊಲ್ಯಾಲಿಟಿ ಏನು ಫಾರ್ಮುಲಾ? ನಂಬರ್ ಆಫ್ ಮೋಲ್ಸ್ of solute divided by mass of solvent in kg. Mass of solvent, mass of solution alla. Molarity ಒಳಗೆ ವಾಲ್ಯೂಮ್ ಆಫ್ ಸೊಲ್ಯೂಷನ್, ಇಲ್ಲ ಮಾಸ್ ಆಫ್ ಸಾಲ್ವೆಂಟ್. ಇದನ್ನ ನಾವು ಥಿಯರಿ ಒಳಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ. ಸೊ ಮೊಲ್ಯಾಲಿಟಿಗೆ ಏನು ಮಾಡಬೇಕು? ನಂಬರ್ ಆಫ್ ಮೋಲ್ಸ್ ಅಂದ್ರೆ ಸ್ಮಾಲ್ ಎನ್, ಅಂದ್ರೆ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಇಸ್ 2.5 divided by molar mass of acetic acid, molar mass of ethanoic acid. ಎಷ್ಟು? 2 ಕಾರ್ಬನ್ ಇದಾವೆ. 2 ಕಾರ್ಬನ್ ಅಂದ್ರೆ 12 by 24. ಆಕ್ಸಿಜನ್ 16, 2 ಅದಾವೆ. 32 plus 24 56 ಇವು 4 ಅದಾವೆ. ಸೊ 60. ಸೊ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, ಇದು ನಂಬರ್ ಆಫ್ ಮೋಲ್ಸ್ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಮಾಸ್ ಇನ್ ಕೆಜಿ. ಇದು ಎಷ್ಟಿದೆ? 75 ಗ್ರಾಮ್. ಸಾಲ್ವೆಂಟ್, ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆಜಿ 75 ಗ್ರಾಮ್ ಕೊಟ್ಟಾರ. ಇದನ್ನ 75 ಡಿವೈಡೆಡ್ ಬೈ 1000 ಮಾಡ್ತೀನಿ, ಬಿಕಾಸ್ ಇದನ್ನ ಕೆಜಿ ಒಳಗೆ ಬೇಕು ನಮ್ಗೆ. ವಿ ನೋ ಡಿನಾಮಿನೇಟರ್, ದ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್. ಸೊ ಏನಾಗುತ್ತೆ? 2.5 into 1000
2.5 into 1000 divided by 60 into 75. ಇದು ಇಲ್ಲಿ ಹೋಯ್ತು, ಇಲ್ಲಿ ಬಂತು. 2.5 into 1000 ಅಂದ್ರೆ ಎಷ್ಟಾಯ್ತು? 1 2 3 2500 divided by 60 into 75. 75 is 6 is 450 ಅಂದ್ರೆ 75 2s are 150 ಅಂತಾವು 4 ಸೇರಿಸಿದ್ರೆ 300 ಆಯ್ತು. 75 4s are 300, 75 6 are 450, 450 ಮುಂದೊಂದು 0, 4500. 0000 ಹೋಗುತ್ತೆ. 25 divided by 45, 5 5s are 5 9s are, so 5 divided by 9, 5 divided by 9, 5 divided by 9, 0.05, 9 5s are 45, 5 ಉಳಿತು ಮತ್ತು 5, 0.55. molality is equals to 0.55 m, 0.55 m. ಆಗಲೇ ಕ್ವಶನ್ ಡಿಸ್ಪ್ಲೇ ಆಗಿರ್ತೈತಿ, ಅದರ ಆಪ್ಷನ್ಸು ಬಂದಿರ್ತಾವೆ. ಸೊ ಏನದ ಆನ್ಸರು? 0.55 ಎಲ್ಲೈತಿ? ಆಪ್ಷನ್ ಸಿ 0.556 mole per kg. So this is 0.55 is the answer. Okay, I hope you understood. This was very simple. Molality concept ಗೊತ್ತಿದ್ರೆ very easily ನಾವು ಇದನ್ನ ಆನ್ಸರ್ ಮಾಡ್ಬೋದು. Very simple question. We'll move on to the next question. Again the same thing will be done. Under the question will appear in the video. You should pause it, try to solve and then play. Next question. The molarity of a solution obtained by mixing 750 ml of 0.5 mHCl, 250 ml of 2 mHCl, 250 ml of 2 mHCl will be. ಏನು ಮಾಡ್ಯಾರ? ಎರಡು ಸೊಲ್ಯೂಷನ್ ಮಿಕ್ಸ್ ಮಾಡ್ಯಾರ. ಆ ಇಂಡಿವಿಜುವಲ್ ಸೊಲ್ಯೂಷನ್ಸ್ ಮೊಲಾರಿಟಿ ಕೊಟ್ಟಾರ. ಮಿಕ್ಸ್ ಮಾಡಿದ್ಮೇಲೆ ಏನು ಸೊಲ್ಯೂಷನ್ ಬರ್ತೈತೆ, ಅದ್ರದ್ದು ಮೊಲಾರಿಟಿ ಕೇಳ್ಯಾರ. ಈ ಸೊಲ್ಯೂಷನ್ ಮೊಲಾರಿಟಿ ಕೊಟ್ಟಾರ, ಎರಡದ್ದು ವಾಲ್ಯೂಮು ಕೊಟ್ಟಾರ. ಇದನ್ನ 250 ml of 2 molar HCl, 750 ml of 0.5 mHCl ಎರಡು ಮಿಕ್ಸ್ ಮಾಡಿದಾಗ ಏನು ಸೊಲ್ಯೂಷನ್ ಬರ್ತೈತಿ, ಆ ಸೊಲ್ಯೂಷನ್ ಮೊಲಾರಿಟಿ ಕೇಳ. ಇಲ್ಲಿ ನಾನು ಹೊಸ ಫಾರ್ಮುಲಾ ಹೇಳ್ತೀನಿ. ಈ ಫಾರ್ಮುಲಾ ನಿಮ್ಗೆ ಯೂಸ್ ಆಗುತ್ತೆ. ಈ ಟೈಪ್ ಕ್ವಶನ್ ಕೇಳ್ತಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ. ಈಗೇನು ಫಾರ್ಮುಲಾ ಹೇಳಕ್ ಹೊಂಟೀನಿ, ಈ ಫಾರ್ಮುಲಾ ನೀವು ಬರ್ದಿಟ್ಕೋರಿ ಒಂದ್ ಕಡೆ. ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಬೆಟರ್. ಬೇರೆ ಸೋರ್ಸಿಂದ ನಿಮ್ಗೆ ಆಲ್ರೆಡಿ ಅದು ಗೊತ್ತಾಗಿದ್ರ ಬುಕ್ಸ್ನಾಗ, ಬೇರೆ ವಿಡಿಯೋಸ್ ಒಳಗೆ ನಿಮ್ಗೆ ಏನಾದ್ರು ಗೊತ್ತಾಗಿದೆ, ಇಟ್ಸ್ ಓಕೆ. ಬಟ್ ಇಲ್ಲ ಅಂದ್ರೆ ಇಫ್ ಯು ಆರ್ reading that or listening to that for the first time antandre, you should note it down. Molarity of a solution obtained by mixing two solutions of the same substance. Molarity of the solution obtained by mixing two solutions, variable solutions of the same substance. ಇದು HCl, ಅದು HCl. ಹಿಂಗಿದ್ದಾಗ obtained solution mix ಮಾಡಿದ್ಮೇಲೆ ಏನು ಸೊಲ್ಯೂಷನ್ ಬರ್ತೈತಲ್ಲ ಅದರದ್ದು ಮೊಲಾರಿಟಿ ಫೈಂಡ್ ಔಟ್ ಮಾಡಕ್ಕೆ ಒಂದು ಫಾರ್ಮುಲಾ ಐತಿ. m is equals to, ಅಂದ್ರೆ m ಮಿಕ್ಸ್ಚರ್ ಅನ್ಕೋರಿ, ಅಂದ್ರೆ ಮಿಕ್ಸ್ ಮಾಡಿದ ಮೇಲೆ ಬರೋದು. ಇದ್ರ ಮೊಲಾರಿಟಿ is equals to m1v1 plus m2v2 divided by v1 plus v2. ಅಂದ್ರೆ ಒಂದನೇ ಸೊಲ್ಯೂಷನ್ ಮೊಲಾರಿಟಿ ಮಲ್ಟಿಪ್ಲೈಡ್ ಬೈ ಅದರ್ ವಾಲ್ಯೂಮ್ ಪ್ಲಸ್ ಎರಡನೇ ಸೊಲ್ಯೂಷನ್ ಮೊಲಾರಿಟಿ ಮಲ್ಟಿಪ್ಲೈಡ್ ಬೈ ಅದರ್ ವಾಲ್ಯೂಮ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್. ಇದನ್ನ ಮಾಡಿದ್ರೆ ಆ ಮಿಕ್ಸ್ ಮಾಡಿದ ಸೊಲ್ಯೂಷನ್ ಮೊಲಾರಿಟಿ ಈಸಿಲಿ ಸಿಗುತ್ತೆ. ಸೊ ದಿಸ್ ಇಸ್ ವೆರಿ ಸಿಂಪಲ್. ವಿಲ್ ಇದು ಪಾಸ್ ಮಾಡಿ ಫಾರ್ಮುಲಾ ಬರ್ದಿಟ್ಟುಕೋರಿ, ಯೂಸ್ ಆಗುತ್ತಿದ್ದು. ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಕ್ಯಾಪಿಟಲ್ ಎಮ್ ಇದ್ರದ್ದು ಎಷ್ಟಿದೆ? 0.5. ಒಂದನೇ ಸೊಲ್ಯೂಷನ್ ಮೊಲಾರಿಟಿ 0.5 ಇಂಟು ಇದು ವಾಲ್ಯೂಮ್ 750 ml. ಇದನ್ನ ಲೀಟರ್ನಾಗಿ ಮಾಡಿಲ್ಲಲ್ಲ,
ಹಂಗೆ ಎಮ್ ಎಲ್ ನಾಗ ಹಚ್ಚಿದಿಲ್ಲ ಅಂತ ವಿಚಾರ ಮಾಡ್ತಿದ್ರು. ಇಲ್ಲೇನೋ ಎಮ್ ಎಲ್ ನಾಗ ಹಚ್ತೀನಿ, ಇದು ಎಲ್ಲ ಎಮ್ ಎಲ್ ನಾಗ ಹಚ್ತೀನಿ. ಸೊ ಇಟ್ ಡಸನ್ ಮೇಕ್ ಎ ಡಿಫ್ರೆನ್ಸ್. ಇದನ್ನ ಎಮ್ ಎಲ್ ನಾಗ ಇಟ್ಟು ಇದನ್ನ ಲೀಟರ್ನಾಗ ಮಾಡಿದ್ರೆ ಡಿಫ್ರೆನ್ಸ್ ಆಗ್ತಿತ್ತು. ಸೊ ಎಲ್ಲ ಎಮ್ ಎಲ್ ನಾಗ ಇಡ್ತೀನಿ, ಇಟ್ಸ್ ಓಕೆ. ಸೊ 0.5 into 750 plus 2, ಇದ್ರದ್ದು 2 into 250 divided by V1 plus V2. 750 plus 250 is 1000. 750 plus 250 is 1000. So in further simplification ಮಾಡಿದ್ರೆ 0.5 into 750 ಅಂದ್ರೆ 750 ಅರ್ಧ. 700 ಅರ್ಧ is 350 plus 25 ಅಂದ್ರೆ 375. 375 plus 2 into 250 is 500 divided by 1000. ಎರಡು ಆಡ್ ಮಾಡಿದ್ರೆ 500 plus 375 is 875. 875 divided by 1000 is equals to more point in the 0.875 m. 0.875 m is the molarity of the mixture. ಇದನ್ನ ಮಿಕ್ಸ್ ಮಾಡಿದ್ಮೇಲೆ ಏನು ಸೊಲ್ಯೂಷನ್ ಬರ್ತೈತಲ್ಲ ಆ ಸೊಲ್ಯೂಷನ್ ಮೊಲಾರಿಟಿ 0.875 m. ಆಪ್ಷನ್ ಎ. ನಾವು ಒಮ್ಮೆ ವಿತ್ ಸ್ಟಿಲ್ ರೆಕಾರ್ಡಿಂಗ್ ಚೆಕ್ ಮಾಡಿಬಿಡ್ತೀನಿ. ನನ್ನ ಫೋನ್ ಮೆಮರಿ ಫುಲ್ ಅಕೌಂಟ್ ಇರ್ತೈತಿ, ಬಿಕಾಸ್ ಆಫ್ ಸ್ಪೇಸ್ ಭಾಳ ಇಲ್ಲ, ಸೆಟ್ ಮಾಡಬೇಕಾಗಿದೆ. ಸೊ ಇನ್ ದಿಸ್ ವಿಡಿಯೋ ಪ್ರಾಬಬ್ಲಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಐ ಶುಡ್ ಹ್ಯಾವ್ ಚೆಕ್ಡ್ ಇಟ್. ಸೊ ಇನ್ ದಿಸ್ ವಿಡಿಯೋ ಪ್ರಾಬಬ್ಲಿ ನಾವು ಅಲ್ಲಿ ಹೋಗಿ ಚೆಕ್ ಮಾಡಿರ್ತೀನಿ ಇಟ್ ಸ್ಟಿಲ್ ರೆಕಾರ್ಡಿಂಗ್. ಓಕೆ, 2 ಕ್ವಶನ್ ಆಗು. ಈ ಫಾರ್ಮುಲಾ ಇಂಪಾರ್ಟೆಂಟ್, ಇದು ನೀವು ಬಂದಿಟ್ಟು ಯೂಸ್ ಆಗುತ್ತೆ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Which of the following, the question will be, it will be appearing now or already appear ಆಗಿರ್ತೈತಿ ವಿಡಿಯೋದಾಗ. Which of the following will represent the normality of 10% W by V acetic acid? 10% W by V acetic acid. ಇದ್ರದ್ದು ನಾರ್ಮ್ಯಾಲಿಟಿ ಕೇಳ್ಯಾರ. Which of the following will represent the normality of 10% W by V acetic acid? W by V ಅಂದ್ರೆ weight by volume. Concentration is expressed in weight by volume. 10% weight by volume acetic acid ದು ನಾರ್ಮ್ಯಾಲಿಟಿ ಏನು ಅಂತ ಹೇಳ. ನಾರ್ಮ್ಯಾಲಿಟಿ ಇದು ಬೇಸಿಕ್ಸ್ ಏನು ಗೊತ್ತಿಲ್ಲ ಅಂದ್ರೆ ನಾನು ನಾರ್ಮ್ಯಾಲಿಟಿದು ವಿಡಿಯೋ ಮಾಡಿ ಹಾಕಿನಿ, ಅದನ್ನ ರೆಫರ್ ಮಾಡಿ. ನಾರ್ಮ್ಯಾಲಿಟಿ ಏನು ಫಾರ್ಮುಲಾ ಅಂದ್ರೆ number of equivalents divided by volume of solution in liters. Number of equivalents divided by volume of solution in liters. Hence the molarity is equal to number of moles of solute divided by volume of solution in liters. Is number of equivalents of solute divided by volume of solution in liters. Okay, number of equivalents, ಇದರ ನಾರ್ಮ್ಯಾಲಿಟಿ ಕೇಳಿದ್ರೆ ಅದಕ್ಕೆ ನಾರ್ಮ್ಯಾಲಿಟಿ ಕನ್ವರ್ಟ್ ಮಾಡ್ತೀವಿ. number of equivalents is equals to given mass divided by equivalent mass. ಈಗ ಹೆಂಗೆ number of moles is equals to given mass divided by molar mass, ಹಂಗೆ number of equivalents is equals to given mass divided by equivalent mass. ಇದ್ರ ಬಗ್ಗೆ ನಾನು ನಾರ್ಮ್ಯಾಲಿಟಿ ವಿಡಿಯೋದ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡಿದ್ವಿ. ಸಲ ಹೇಳ್ತೀವಪ್ಪ ಅಂದ್ರೆ ಅದು ಬಂತಲ್ರಿ, ಇನ್ನೊಮ್ಮೆ ಅದಕ್ಕೆ ಹೇಳಿದೆ. ಗಿವನ್ ಮಾಸ್ ಡಿವೈಡ್ ಬೈ ಈಕ್ವಿವೆಲೆಂಟ್ ಮಾಸ್ ಮಾಡಿದ್ರೆ ನಂಬರ್ ಆಫ್ ಈಕ್ವಿವೆಲೆಂಟ್ ಸಿಗ್ತದೆ. ಸೊ ನಾನು ಈಗ ಏನು ಮಾಡ್ತೀನಿ, ಈ ಪಾರ್ಟನ್ನು ಈಗ ನ್ಯೂಮರೇಟರ್ನೇ ಹಚ್ಬೇಕಾ, ಇದನ್ನ ಇಲ್ಲಿ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. 10% ವೇಟ್ ಬೈ ವಾಲ್ಯೂಮ್. 10% ವೇಟ್ ಬೈ ವಾಲ್ಯೂಮ್ ಅಂದ್ರೆ ಏನು, 100 ml ಸೊಲ್ಯೂಷನ್ ಒಳಗೆ 10 ಗ್ರಾಮ್ ಅದು ಐತಿ ಅಸಿಟಿಕ್ ಆಸಿಡ್. 100 ml ಸೊಲ್ಯೂಷನ್ ತೊಗೊಂಡ್ರೆ ಅದ್ರೊಳಗೆ 10 ಗ್ರಾಮ್ ಅಸಿಟಿಕ್ ಆಸಿಡ್ ಐತಿ. ಇನ್ನು 90 ml ಅಥವಾ ಇನ್ನು 90 ಗ್ರಾಮ್ ಬೇರೆ ಐತಿ. ಸೊ ಹಿಂಗೆ ಹೇಳೋದು ಕರೆಕ್ಟ್ ಆಗಂಗಿಲ್ಲ, ಯಾಕಂದ್ರೆ ಇದು ವೇಟ್ ಅಲ್ಲ, ವಾಲ್ಯೂಮ್ ಅಲ್ಲ, ಇದು ವೇಟ್ ವಾಲ್ಯೂಮ್. 100 ml ಹಿಂಗೆ ಇಷ್ಟ ಅಂತೀನಿ. 100 ml
ಸೊಲ್ಯೂಷನ್ ಆಫ್ ಅಸಿಟಿಕ್ ಆಸಿಡ್ ಒಳಗೆ 10 ಗ್ರಾಮ್ ಅಸಿಟಿಕ್ ಆಸಿಡ್ ಐತಿ ಅಂತ ಹೇಳ್ಬೋದು. ಸೊ ನಾನು ಗಿವನ್ ಮಾಸ್ 10 ಗ್ರಾಮ್ ತೊಗೊಂಡ್ಬಿಡ್ತೀನಿ, 10 ಗ್ರಾಮ್ ತೊಗೊಂಡ್ಬಿಡ್ತೀನಿ ಗಿವನ್ ಮಾಸ್. ಸೊ ನಂಬರ್ ಆಫ್ ಈಕ್ವಿವೆಲೆಂಟ್ಸ್ ಇಲ್ಲಿ ಇದನ್ನ ಹಚ್ಬೇಕು, ನಂಬರ್ ಆಫ್ ಈಕ್ವಿವೆಲೆಂಟ್ಸ್ ಇದ್ದಲ್ಲಿ ಇದನ್ನ ಹಚ್ಬೇಕು, ಇದನ್ನ ಹಚ್ಚಾಕತ್ತೀನಿ. W 10 ಗ್ರಾಮ್ ಹಾಕಿ ಡಿವೈಡ್ ಬೈ ಈಕ್ವಿವೆಲೆಂಟ್ ಮಾಸ್. ಈಕ್ವಿವೆಲೆಂಟ್ ಮಾಸ್ ಅಂದ್ರೆ ಏನು? ಅಸಿಟಿಕ್ ಆಸಿಡ್ ಫಾರ್ಮುಲಾ ಏನು? CH3COOH. CH3COOH is the formula of acetic acid. ಈಗ ಅಸಿಟಿಕ್ ಆಸಿಡ್ ಅದ್ರದ್ದು ಮೋಲಾರ್ ಮಾಸ್ 60, ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದು ಮೋಲಾರ್ ಮಾಸ್ 60, ಬಟ್ ನಂಗೆ ಬೇಕಾಗಿದೆ ಈಕ್ವಿವೆಲೆಂಟ್ ಮಾಸ್. ಮೋಲಾರ್ ಮಾಸ್ ಗೊತ್ತು, ಈಕ್ವಿವೆಲೆಂಟ್ ಮಾಸ್ ಬೇಕಂದ್ರೆ ಏನು ಮಾಡಬೇಕು? ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎನ್ ಫ್ಯಾಕ್ಟರ್. ಎನ್ ಫ್ಯಾಕ್ಟರ್ ಇದ್ರದ್ದು ಎಷ್ಟು? 1. ಯಾಕಂದ್ರೆ ಅದು ಇಟ್ ಗಿವ್ಸ್ 1 ಹೈಡ್ರೋಜನ್ ಅಂಡ್ ಪುಟ್ ಇನ್ ವಾಟರ್. ಅದು ಕಾಣು ನಾಲ್ಕು ಕಾಣ್ತಿರ್ತಾವ, ಬಟ್ ಪುಟ್ ಇನ್ ವಾಟರ್ ಇಟ್ ಗಿವ್ಸ್ ಓನ್ಲಿ 1 ಹೈಡ್ರೋಜನ್. ಎನ್ ಫ್ಯಾಕ್ಟರ್ ಅಂತ ಕಾಲಮ್ ಮಾಡಿಸಿದ್ದೆ ನಾನು. ಸೊ 60 ಡಿವೈಡ್ ಬೈ 1. ಸೊ ಈಕ್ವಿವೆಲೆಂಟ್ ಮಾಸ್ ಇಸ್ 60. ಸೊ ಇದಾತ. ಈಗ ನ್ಯೂಮರೇಟರ್ ಆತ, ನ್ಯೂಮರೇಟರ್ನಾಗ ಇದಾ ಅದು ಇಲ್ಲೇ ಸಿಕ್ತು. ಸೊ ಆಪೋಸಿಟ್ ನಲ್ಲಿ ಹಾಕ್ತೀನಿ 10 ಡಿವೈಡೆಡ್ ಬೈ 60. ಈಗ ಇಲ್ಲಿ ಇಂಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇದಲ್ಲ, ವಾಲ್ಯೂಮ್ ಆಫ್ ಸೊಲ್ಯೂಷನ್ 100 ml. 100 ml ಯಾಕಂದ್ರೆ ಅದು 10 ಗ್ರಾಮ್ ಎದುರಾಗೈತಿ, 10 ಗ್ರಾಮ್ ಎದುರಾಗೈತಿ, 100 ml ಸೊಲ್ಯೂಷನ್ ಆಗೈತಿ. ವೇಟ್ ಬೈ ವಾಲ್ಯೂಮ್ ಅಂದ್ರೆ ಅದ ಅಲ್ಲ, 10% ಅಂದ್ರೆ ಏನರ್ಥ? 10% weight by volume ಅಂದ್ರೆ ಏನರ್ಥ? 10 ಗ್ರಾಮ್ ಆಫ್ ದ ಸೊಲ್ಯೂಟ್ ಇಸ್ ಪ್ರೆಸೆಂಟ್ ಇನ್ 100 ml ಆಫ್ ದ ಸೊಲ್ಯೂಷನ್. ಸೊ ವಾಲ್ಯೂಮ್ ಇದ್ರೆ 100 ml ತೊಗೊಂಡು, ಆದ್ರೆ ಇದು ಗ್ರಾಮ್ ಆಗೈತಿ, ಸೊ ಇದು ಲೀಟರ್ನಾಗ ಇರಬೇಕು. ಸೊ 100 ಡಿವೈಡ್ ಬೈ 1000 ಮಾಡಿ, ಅಂದ್ರೆ ಮಿಲಿ ಲೀಟರ್ನಾಗ ಇದ್ದಿದ್ದು ಲೀಟರ್ನಾಗ ಮಾಡ್ದಂಗೆ ಆಯ್ತು. ಸೊ ಇದನ್ನ ನಾವು ವಾಪಸ್ ಏನು ಮಾಡ್ತೀವಿ? ಡಿನಾಮಿನೇಟರ್ ಗೋಸ್ ನ್ಯೂಮರೇಟರ್. 1000 into 10 will be 10,000. 10,000 divided by 6,000. 10,000 divided by 6,000. ಈ 30 ಹೋಯ್ತು, ಈ 30 ಹೋಯ್ತು. 10 divided by 6 will be the normality. 10 divided by 6. ಸೊ ಸಣ್ಣ ಹುಡುಗರಿಗೆ ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ. 6 1s 6, 4 ಉಳಿತು, 0.066 36 ಹೋದು 1.6. 1.6 N is the normality of the solution. 1.6 N. Option A. 1.66 N is the answer. So normality ಮಾಡಿದ್ವಿ. ಒಂದನೇ ಪ್ರಾಬ್ಲಮ್ ಒಳಗೆ ಮೊಲಾಲಿಟಿ ವೆರಿ ಸಿಂಪಲ್ ಇತ್ತು. ಎರಡನೇದು ಎರಡು ಸೊಲ್ಯೂಷನ್ ಮಿಕ್ಸ್ ಮಾಡಿದ ಕೂಡಲೇ ಹೊಸ ಸೊಲ್ಯೂಷನ್ ಮೊಲಾರಿಟಿ, ಅದಕ್ಕೊಂದು ಹೊಸ ಫಾರ್ಮುಲಾ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ನಾರ್ಮಾಲಿಟಿ ಅಂದ್ರೆ ವೇಟ್ ಬೈ ವಾಲ್ಯೂಮ್ನಾಗ ಕೊಟ್ಟಿದ್ರು, ವೇಟ್ ಬೈ ವಾಲ್ಯೂಮ್ನಾಗ ಪರ್ಸೆಂಟೇಜ್ ಎಕ್ಸ್ಪ್ರೆಸ್ ಮಾಡಿದ್ರು, ಅದನ್ನು ನಾರ್ಮಾಲಿಟಿ, ಅದರದ್ದು ನಾರ್ಮಾಲಿಟಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಹಿಯರ್ ಇಟ್ ಈಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಓಕೆ, 3 ಕ್ವಶನ್ ಆಗುತ್ತೆ. ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. If you want to write it down, you should pause it and write it down. I hope ನಾನು ಇದೇನು ವಿಡಿಯೋಸ್ ಮಾಡಕತ್ತೀನಿ ನಿಮಗೂ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಎಲೆಕ್ಟ್ರೋಕೆಮಿಸ್ಟ್ರಿ ಪಾರ್ಟ್ 3 ಆದಮೇಲೆ ಪಾರ್ಟ್ 4 ಹಾಕೋಕಿನ ಮೊದಲು I took almost 5-6 days gap because I was not well. ಆಮೇಲೆ ಅದು ಹಾಕಿನಿ, ಅದು ಎಲೆಕ್ಟ್ರೋಕೆಮಿಸ್ಟ್ರಿ ಮುಗಿಸಿನಿ, ಈಗ ಸೊಲ್ಯೂಷನ್ ಸ್ಟಾರ್ಟ್ ಮಾಡೀನಿ. I am doing my part. I'll continue doing this. I hope ನಿಮಗೆ ಯೂಸ್ ಆಗಕತ್ತೈತಿ. Sincerely ನೋಡ್ರಿ videos. I'll make sure that these will help you in CET exam and other competitive exams. Next question. The question will be appearing. You pause it, try to solve, and then look into the solution. The volume of 0.1 m oxalic acid. The volume of 0.1 m oxalic acid. Oxalic acid formula ನಿಮಗೆ ಗೊತ್ತಿರಬೇಕು. COOH ಇದು oxalic acid. ಅಥವಾ ಹಿಂಗೆ ಅನ್ಬೋದು C2H2O4. COOH is oxalic acid. C2H2O4 ಹಿಂಗೆ ಅನ್ಬೋದು. ಇದ್ರದ್ದು ಮೊಲಾರಿಟಿ ಕೊಟ್ಟಾರ. Can be completely oxidized by 20 ml of
20 ml of 0.025 m 0.025 m KMNO4 0.025 m KMNO4 solution is okay. Ist 20 ml of 0.025 m KMNO4 is the oxidizing agent. ಇದನ್ನು ತಗೊಂಡು ಇದನ್ನ ಆಕ್ಸಿಡೈಸ್ ಮಾಡಿದ ಈ KMNO4 ಅನ್ನ 20 ml ತಗೊಂಡು ಇಷ್ಟು ಮೊಲಾರಿಟಿ ಇರೋ KMNO4 ಅನ್ನ 20 ml ತಗೊಂಡ್ರ ಎಷ್ಟು ml ಆಫ್ ಆಕ್ಸಾಲಿಕ್ ಆಸಿಡ್ ಅನ್ನ ಆಕ್ಸಿಡೈಸ್ ಮಾಡಬಹುದು, ಎಷ್ಟು ml ಆಫ್ ಆಕ್ಸಾಲಿಕ್ ಆಸಿಡ್ ಅನ್ನ ಆಕ್ಸಿಡೈಸ್ ಮಾಡಬಹುದು ಅಂತ ಕೇಳ್ಯಾರ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಒಂದು ಫಾರ್ಮುಲಾ ಯೂಸ್ ಮಾಡ್ತೀನಿ, ಹೊಸ ಫಾರ್ಮುಲಾ. ಇದು ನಮ್ಗೆ N1 into V1 is equals to N2 into V2. Normality of the first solution multiplied by its volume will be equal to normality of the second solution multiplied by its volume. ಇದಕ್ಕೆ ಇದು ಈಕ್ವಲ್ ಇರುತ್ತಾ ಅಂದ್ರೆ ಇದನ್ನ ಇಷ್ಟು ತಗೊಂಡಾಗ ಅಥವಾ ಇದನ್ನ ಇಷ್ಟು ತಗೊಂಡು ಇದನ್ನ ಎಷ್ಟು ಆಕ್ಸಿಡೈಸ್ ಮಾಡ್ಬೋದು ಅಂತ ಕೇಳ್ಯಾರ. ಇದನ್ನ ಎಷ್ಟು ಆಕ್ಸಿಡೈಸ್ ಮಾಡ್ಬೋದು ಅಂತ ಕೇಳ್ಯಾರ ಅಂದ್ರೆ ಇದ್ರದ್ದು ಸಮಥಿಂಗ್ ಹ್ಯಾಸ್ ಟು ಬಿ ಈಕ್ವಲ್ ಟು ಇದ್ರ ಸಮಥಿಂಗ್. ಇದನ್ನ ಇಷ್ಟು ತಗೊಂಡು ಇದ್ರಲ್ಲೇ ಇದನ್ನ ಎಷ್ಟು ಆಕ್ಸಿಡೈಸ್ ಮಾಡ್ಬೋದು ಅಂತ ಕೇಳ್ಯಾರ ಅಂದ್ರೆ ಆಬ್ವಿಯಸ್ಲಿ ಅದ್ರ ಕಾನ್ಸಂಟ್ರೇಷನ್ ವಾಲ್ಯೂಮ್ ಇದ್ರ ಕಾನ್ಸಂಟ್ರೇಷನ್ ವಾಲ್ಯೂಮ್ ಎರಡು ಈಕ್ವಲ್ ಇರ್ತಾವ. ಅಂದ್ರೆ ಕಾನ್ಸಂಟ್ರೇಷನ್ ಮಲ್ಟಿಪ್ಲೈಡ್ ಬೈ ವಾಲ್ಯೂಮ್, ಇದ್ರ ಕಾನ್ಸಂಟ್ರೇಷನ್ ಮಲ್ಟಿಪ್ಲೈಡ್ ಬೈ ವಾಲ್ಯೂಮ್ ಈಕ್ವಲ್ ಇರ್ತಾವ. ಸೊ ಅದನ್ನ ಆ ಕಾನ್ಸಂಟ್ರೇಷನ್ ನಾರ್ಮಲಿಟಿ ಎಕ್ಸ್ಪ್ರೆಸ್ ಮಾಡಿದ ಅಷ್ಟೇ. ಸೊ ಈ ಫಾರ್ಮುಲಾ ಹೊಸ ಅದು, ಇದನ್ನು ಬರೆದಿಟ್ಟು ಬರೀ N1 V1 is equals to N2 V2. ಸೊ ಇದ್ರದ್ದು ನಾವು ಇದ್ರದ್ದು N1 V1 ಅದ್ರದ್ದು N2 V2 ಈಕ್ವೇಟ್ ಮಾಡ್ಕೋಬೇಕು. ಇದ್ರದ್ದು V1 ಕೇಳ್ಯಾರ ನಮ್ಗೆ, ಇದ್ರ ವಾಲ್ಯೂಮ್ ಕೇಳ್ಯಾರ. ಕ್ವಶನ್ ನಿಮ್ಮ ಓದಿದ್ರೆ ಗೊತ್ತಾಗುತ್ತೆ. ಇದ್ರದ್ದು ವಾಲ್ಯೂಮ್ ಕೇಳ್ಯಾರ. ಸೊ ಇದು V1 ಕೇಳ್ಯಾರ. N1 ಏನು ಇದು ಕೊಟ್ಟಿದ್ದು ಮೊಲಾರಿಟಿ, ಬಟ್ ನಂಗೆ ಇಲ್ಲಿ ಬೇಕಾಗಿದ್ದು ನಾರ್ಮ್ಯಾಲಿಟಿ. and we know normality is equals to n factor into molarity. This now discuss ಮಾಡಿವಿ in the previous video where I have discussed normality. Normality is equals to n factor into molarity. So n factor of oxalic acid. Acids ಗೆ n factor ಏನು, ಅವು ಎಷ್ಟು H plus ಕೊಡ್ತಾವ, ನೀರಾಗ ಹಾಕಿದ್ರೆ ಅವು ಎಷ್ಟು H plus ಕೊಡ್ತಾವು ಅನ್ನೋದು ಅದ್ರದ್ದು n factor. ಇದು ಎರಡು ಅದಾವು, ಎರಡು ಕೊಡ್ತಾವೆ ಇವು. ಸೊ ಇದು n factor is 2. ಸೊ 2 into ಇದ್ರ molarity 0.1 ಅಂದ್ರೆ ಏನಾಯ್ತು 0.2. ಸೊ ಇದ್ರ ನಾರ್ಮಾಲಿಟಿ ಎಷ್ಟಾಯ್ತು, ಇದ್ರ ಮೊಲಾರಿಟಿ 0.1, ಇದ್ರ ನಾರ್ಮಾಲಿಟಿ 0.2. ಸೊ ನಾನು ಇಲ್ಲಿ V1 ಫೈಂಡ್ ಔಟ್ ಮಾಡ್ಕೋಬೇಕು. ಅದು ಹಂಗೆ ಆದಿಟ್ಟು ಇರ್ತೀನಿ. N1 ಏನು 0.2 ಇಸ್ ಈಕ್ವಲ್ಸ್ ಟು ಇದ್ರದ್ದು V2 ಕೊಟ್ಟಾರ ಅವ್ರು ಎಷ್ಟು 20 ml ಕೊಟ್ಟಾರ. N2 ಇದ್ರದ್ದು ನಾರ್ಮಾಲಿಟಿ ಫೈಂಡ್ ಔಟ್ ಮಾಡ್ಬೇಕು ನಾವು. ಇದ್ರದ್ದು ನಾರ್ಮಾಲಿಟಿ ಓಕೆ ಯಾವ್ದು KMNO4 ಮೋಲಾರ್ ಮಾಸ್ ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಪೊಟ್ಯಾಷಿಯಮ್ 39, ಇದು ಅಪ್ರಾಕ್ಸಿಮೇಟ್ಲಿ 50 ಏನೋ ಬರುತ್ತೆ, ಇದು 64 ಆ್ಯಡ್ ಮಾಡಿದ್ರೆ 158 ಏನೋ ಬರುತ್ತೆ ಅಪ್ರಾಕ್ಸಿಮೇಟ್ಲಿ ಮೋಲಾರ್ ಮಾಸ್. ನನಗೆ ಬೇಕಾಗಿದ್ದು ಇಲ್ಲೇ ಇದು ನಾರ್ಮ್ಯಾಲಿಟಿ ಬೇಕು. ಸೊ ನಾನು ನಾರ್ಮ್ಯಾಲಿಟಿ ಬೇಕಂದ್ರೆ ನಾನು ಏನು ಮಾಡ್ಬೇಕು, ಓಕೆ ಇದು ಮೋಲಾರ್ ಮಾಸ್ ಬೇಡ ಲಕ್ಷ ಕೊಡ್ರಿ. ಇದ್ರ ಮೊಲಾರಿಟಿ ಕೊಟ್ಟಾರಲ್ಲ, ಇದಕ್ಕೆ n ಫ್ಯಾಕ್ಟರ್ಲಿ ಮಲ್ಟಿಪ್ಲೈ ಮಾಡಿಬಿಟ್ರೆ ಮುಗೀತು. ಇದಕ್ಕೆ n ಫ್ಯಾಕ್ಟರ್ಲಿ ನಾವು ಮಲ್ಟಿಪ್ಲೈ ಮಾಡಿಬಿಟ್ರೆ ಮುಗೀತು. ಬಿಕಾಸ್ ನಾರ್ಮಾಲಿಟಿ ಇಸ್ ಈಕ್ವಲ್ಸ್ ಟು ಇದು ನಾರ್ಮಾಲಿಟಿ ಬೇಕಾ ನನಗಿಲ್ಲ, ನಾರ್ಮಾಲಿಟಿ ಇಸ್ ಈಕ್ವಲ್ಸ್ ಟು n ಫ್ಯಾಕ್ಟರ್ ಇಂಟು ಮೊಲಾರಿಟಿ ಕೊಟ್ಟಾರ ಇಂಟು n ಫ್ಯಾಕ್ಟರ್ ಮಾಡಿಬಿಟ್ಟು ಮುಗಿದು. n ಫ್ಯಾಕ್ಟರ್ ಏನು, ಮ್ಯಾಗ್ನೀಸಿಯಮ್ ಇತ್ತು, ನಾನು ಅದು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ. ಮ್ಯಾಗ್ನೀಸಿಯಮ್ ಆಕ್ಸಿಡೇಷನ್ ಸ್ಟೇಟ್ +7 ಇದ್ದಿದ್ದು +2 ಆಗುತ್ತೆ. ಇದು ಹೆಂಗೆ ಹೇಳ್ತೀನಿ ಅಂತಂದ್ರೆ ಇದು ಇಲ್ಲೇ ಇಟ್ ಇಸ್ ಬೀಯಿಂಗ್ ಯೂಸ್ಡ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. acidified KMNO4 is a oxidizing agent. ಅಲ್ಲಿ ಕೊಟ್ಟಾರ ಕ್ವಶನ್ ಅದು ಆಕ್ಸಿಡೈಸ್ ಮಾಡಾಕತ್ತೈತಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಇಟ್ ಸೆಲ್ಫ್ ಗೆಟ್ಸ್ ರೆಡ್ಯೂಸ್ಡ್ ಅಂದ್ರೆ +7 ಇಂದ +2 ಗೆ ಡಿಕ್ರೀಸ್ ಆಗುತ್ತೆ. +7 ಇಂದ +2 ಆಯ್ತು ಅಂದ್ರೆ 5 ಕಡಿಮೆ ಆಯ್ತು. ಆಮೇಲೆ ಆಕ್ಸಿಡೈಸಿಂಗ್ ಏಜೆಂಟ್ ಗೆ ಏನ್ ಫ್ಯಾಕ್ಟರ್ ಏನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಟ್ ಗೇನ್ಸ್ ಪರ್ ಮಾಲಿಕ್ಯೂಲ್. +7 ಇಂದ +2 ಆಗುತ್ತೆ, ಇಟ್ ಶುಡ್ ಗೇನ್ 5 electrons. therefore n factor is 5. n factor is 5 ಅಂದ್ರೆ ಇದ್ರದ್ದು ನಾರ್ಮಾಲಿಟಿ ಏನಾಯ್ತು 5 into ಮೊಲಾರಿಟಿ. ಸೊ ಇಲ್ಲಿ ಬರ್ತೀನಿ ನಾನು 5 into
ಇದು n ಫ್ಯಾಕ್ಟರ್ ಇಂಟು ಇದ್ರದ್ದು ಮೊಲಾರಿಟಿ 0.025 ಅಂದ್ರೆ ಇದು ನಾರ್ಮಾಲಿಟಿ ಆಯ್ತು, ಇಷ್ಟು ನಾರ್ಮಾಲಿಟಿ ಆಯ್ತು, ಇಂಟು V2 is 20 ml. So V1 is equals to 5 into 0.025 into 20, 5 into 0.025 into 20 divided by 0.2. 5 into 0.025 into 20 is equal to divided by 0.2. Okay, 0.2 is 1s are 2 is 2 1s are 10s ಮಾಡ್ತಿದ್ರಿ, 0.2 ಇದೆ 2 1s are 100s. ಕಡೆ ಸಿಂಪ್ಲಿಫಿಕೇಶನ್ ಇಲ್ಲಿ ಮಾಡ್ತೀನಿ. 100 into 0.025 ಅಂದ್ರೆ ಈಗ ಏನು ಮಾಡಿದೆ, 1s are 100s ಮಾಡಿದೆ. 100 into this will be 2.5. 2.5 into 5. 5 into 2.5. 5 2s are 10. 5 2s are 10. 2.5 multiplied 12.5. 12.5 ml is the volume of oxalic acid. 12.5 ml is the volume of oxalic acid. ಅದನ್ನ ಕೇಳಿದ್ರು ಅವರು. ಸೊ ಇಂಥ ಫಾರ್ಮುಲಾ, ಇಂಥ ಪ್ರಾಬ್ಲಮ್ ಕೇಳಿದ್ರೆ ನೀವು ಈ ಫಾರ್ಮುಲಾ ಹಚ್ಚಬೇಕು. N1V1 is equal to N2V2. So 12.5 option B. Option B is the right answer. ಓಕೆ, ಇದೊಂದು ಫಾರ್ಮುಲಾ ಬರ್ಕೋರಿ, ಇದನ್ನ ಬರ್ದಿಟ್ಕೋರಿ, ಪಾಸ್ ಮಾಡ್ರಿ, ಈ ಫಾರ್ಮುಲಾ ಅಂತೂ ಬರ್ದಿಟ್ಕೋರಿ. ಕ್ಯಾಲ್ಕುಲೇಷನ್ ಪಾರ್ಟ್ ಇಫ್ ಯು ರಿಕ್ವೈರ್ ಯು ರೈಟ್, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಹಿಂಗೆ ಇದ್ರದ್ದು ಇಷ್ಟು ಆಕ್ಸಿಡೈಸ್ ಮಾಡಕ್ಕೆ ಇದು ಎಷ್ಟು ಬೇಕು ಅಂತ ಕೇಳಿದಾಗ ಇದು ಫಾರ್ಮುಲಾ ಅಪ್ಲೈ ಮಾಡಿ. Next question ನಾನು check once. Okay, record ಆಗತ್ತೆ. Next question appear ಆಗಿರ್ತದೆ ಈಗಲೇ. The volume of ಇದು ಆತಲ್ಲ ಇದು. Okay. Next dissolving 120 gram of urea, molecular weight ಕೊಟ್ಟಾರ ಅದಕ್ಕೆ 60, ಮೋಲಾರ್ ಮಾಸ್ ಕೊಟ್ಟಾರ ಯೂರಿಯಾದ್ದು, NH2CO NH2 ಯೂರಿಯಾ 60, given mass small m ಅನ್ಕೋರಿ, ಇದನ್ನ 120 ಗ್ರಾಮ್ ಕೊಟ್ಟಾರ. in 1000 gram of water, in 1000 gram of water, ಆ ಕ್ವಶನ್ ಅಪಿಯರ್ ಆಗಿರ್ತೈತೆ, ಅಲ್ಲೇ ನೀವು ಟ್ರೈ ಮಾಡಿರ್ತೀರಿ. ಡೆನ್ಸಿಟಿ ಕೊಟ್ಟಾರ ಎಷ್ಟು, 1.15 ಗ್ರಾಮ್ ಪರ್ ಮಿಲಿಲೀಟರ್ ಡೆನ್ಸಿಟಿ ಕೊಟ್ಟಾರ. ದ ಮೊಲಾರಿಟಿ ಆಫ್ ದ ಸೊಲ್ಯೂಷನ್ ಕೇಳ್ಯಾರ. ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಾರ, ಇನ್ಫಾರ್ಮೇಷನ್ ಇಲ್ಲೂ ಬರ್ತೀನಿ, ಆ ಕ್ವಶನ್ ಆಗಿ ಬಂದಿರ್ತೈತೆ, ನೀವು ನೋಡಿರ್ತೀರಿ. ಏನು ಕೇಳ್ಯಾರ, ಮೊಲಾರಿಟಿ ಕೇಳ. ಮೊಲಾರಿಟಿ ಇಸ್ ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ volume of solution in liters. Volume of solution in liters. Number of moles ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ, number of moles ಕ್ಯಾಲ್ಕುಲೇಟ್ ಮಾಡಿದ್ರೆ, given mass divided by molar mass. given mass ಎಷ್ಟು, 120 divided by molar mass ಕೊಟ್ಟಾರ ಅವರು 60. so 1s are 2s. so number of moles ಅಂತೂ ಸಿಕ್ತು, ವೆರಿ ಸಿಂಪಲ್, 2 ಇದು ಸಿಕ್ತು. ಸೊ ಈ ಪಾರ್ಟ್ ನಾ ತೆಗಿತೀನಿ. ಈಗ ಏನು ಮಾಡ್ಬೇಕು ನಾವು, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್ ಬೇಕು. ನಾವು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಬೇಕು. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಂದ್ರೆ ಏನು, ವಾಲ್ಯೂಮ್ ಆಫ್ ಸೊಲ್ಯೂಟ್ ಪ್ಲಸ್ ವಾಲ್ಯೂಮ್ ಆಫ್ ಸಾಲ್ವೆಂಟ್. ಸೊಲ್ಯೂಟ್ದು ಸಾಲ್ವೆಂಟ್ದು ಎರಡದ್ದು ವಾಲ್ಯೂಮ್ ಆ್ಯಡ್ ಮಾಡಿದ್ರೆ ಸೊಲ್ಯೂಷನ್ ವಾಲ್ಯೂಮ್ ಸಿಗುತ್ತೆ. ಬಟ್ ಇಲ್ಲಿ 1000 ಗ್ರಾಮ್ ಆಫ್ ವಾಟರ್ ಅಂತ ಕೊಟ್ಟಾರ, 100 ಬರ್ದಿದ್ದೀನಿ, 1000 ಗ್ರಾಮ್ ಆಫ್ ವಾಟರ್ ಅಂತ ಕೊಟ್ಟಾರ, ವಾಲ್ಯೂಮ್ ಕೊಟ್ಟಿಲ್ಲ, ಮಾಸ್ ಕೊಟ್ಟಾರ. ಸಾಲ್ವೆಂಟ್ದು ಮಾಸ್ ಕೊಟ್ಟಾರ, ವಾಲ್ಯೂಮ್ ಕೊಟ್ಟಿಲ್ಲ. ಸೊ ನಾ ಹಿಂಗೆ ಬರ್ತೀನಿ, ಮಾಸ್ ಆಫ್ ಸೊಲ್ಯೂಷನ್. ವಾಲ್ಯೂಮ್ ಬೇಕು ನನಗೆ, ಬಟ್ ಸದ್ಯ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಮಾಸ್ ಆಫ್ ಸೊಲ್ಯೂಟ್ ಪ್ಲಸ್ ಮಾಸ್ ಆಫ್ ಸಾಲ್ವೆಂಟ್. ಮಾಸ್ ಆಫ್ ಸಾಲ್ವೆಂಟ್ ಎಷ್ಟಿದೆ, 1000 ಇದೆ. ಮಾಸ್ ಆಫ್ ಸೊಲ್ಯೂಟ್ ಎಷ್ಟು, ಗಿವನ್ ಮಾಸ್ ಆಫ್ ಯೂರಿಯಾ ಎಷ್ಟು, 120.
120 ಪ್ಲಸ್ 1000 ಅಂದರೆ 1120 ಗ್ರಾಮ್. 1120 ಗ್ರಾಮ್ ಇದೇನಾದ್ರು ಮಾಸ್ ಆಫ್ ಸೊಲ್ಯೂಷನ್ ಅದು. ಬಟ್ ನಂಗೆ ಬೇಕಾಗಿದ್ದು ವಾಲ್ಯೂಮ್ ಆಫ್ ಸೊಲ್ಯೂಷನ್. ಮಾಸ್ ಆಫ್ ಸೊಲ್ಯೂಷನ್ ಇದ್ದಿದ್ದು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಹೆಂಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂದ್ರೆ ಇಲ್ಲಿ ಇದು ಯೂಸ್ ಮಾಡ್ಕೋಬೇಕು ನಾವು. ಡೆನ್ಸಿಟಿ ಕೊಟ್ಟಾಗ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್. ಡೆನ್ಸಿಟಿ ಎಷ್ಟು ಕೊಟ್ಟಾರ 1.15 ಗ್ರಾಮ್ ಪರ್ ಮಿಲಿಲೀಟರ್ ಕೊಟ್ಟಾರ. ಮಾಸ್ ಇಷ್ಟೈತಿ 1120 ಗ್ರಾಮ್ ಐತಿ. ಸೊ ಇದು ನನಗೆ ವಾಲ್ಯೂಮ್ ನಂಗೆ ಲೀಟರ್ಸ್ನಾಗ ಬೇಕು ಅಂದ್ರೆ ಏನು ಮಾಡ್ಕೊಂಡ್ಬಿಡ್ತೀನಿ, ಇದು 1.15 ಗ್ರಾಮ್ ಪರ್ ಮಿಲಿಲೀಟರ್ ಬದಲಿ ಕೆಜಿ ಪರ್ ಲೀಟರ್ ಬರ್ಕೊಂತೀನಿ. 1.15 ಗ್ರಾಮ್ ಪರ್ ಮಿಲಿಲೀಟರ್ ಬದಲಿ ಕೆಜಿ ಪರ್ ಲೀಟರ್, ಮಿಲಿಲೀಟರ್ ಬದಲಿ ಲೀಟರ್ ಮಾಡ್ಕೊಂಡೆ ಅಂದ್ರೆ ಇದು ಗ್ರಾಮ್ ಇದ್ದು ಕೆಜಿ ಮಾಡ್ಕೊಂಡಿನಿ. ಯಾಕಂದ್ರೆ ನಂಗೆ ಇಲ್ಲಿ ವಾಲ್ಯೂಮ್ ಎದ್ರ ಬೇಕು, ಲೀಟರ್ನಾಗ ಬೇಕು. ಸೊ ಗ್ರಾಮ್ ಇದ್ದಿದ್ದು ಕೆಜಿ, ಮಿಲಿಲೀಟರ್ ಇದ್ದು ಆಬ್ವಿಯಸ್ಲಿ ಏನಾಗುತ್ತೆ ಲೀಟರ್ ಆಗುತ್ತೆ. ಸೊ ಇದು 1.15 ಬರ್ತೀನಿ. ಗ್ರಾಮ್ ಇದು ಕೆಜಿ ಪರ್ ಲೀಟರ್ ಮಾಡ್ಕೊಂಡಿ ಅಂದ್ರೆ ಇದು ಗ್ರಾಮ್ ಇದ್ದಿದ್ದು ಕೆಜಿ ಮಾಡ್ಕೋಬೇಕು. ಸೊ 3 ಪಾಯಿಂಟ್ ಇಲ್ಲ 1.12 ಡಿವೈಡ್ ಬೈ ವಾಲ್ಯೂಮ್. ಈಗ ವಾಲ್ಯೂಮ್ ನಂಗೆ ಏನು ಬರ್ತೈತಿ, ಇದು ಲೀಟರ್ನಾಗ ಬಂದ್ಬಿಟ್ಟು ಇಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ಳಿ. ಸೊ ಈಗ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡೋಣ. ಅದು ಲೀಟರ್ನಾಗ ಬರ್ತೈತೆ. ವಾಲ್ಯೂಮ್ ಸಿಕ್ತಂದ್ರೆ ನಂಗೆ ನಂಬರ್ ಆಫ್ ಮೋಲ್ಸ್ ಸಿಕ್ಕೈತಿ. ವಾಲ್ಯೂಮ್ ಸಿಕ್ಬಿಡ್ತಂದ್ರೆ ಮೊಲಾರಿಟಿ ಸಿಕ್ಬಿಡ್ತೈತಿ. ಸೊ ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 1.12 ಡಿವೈಡ್ ಬೈ 1.15. ಇದು ಇಲ್ಲಿ ಹೋಯ್ತು, ಇದು ಇಲ್ಲಿ ಬಂತು. ಸೊ ಆಲ್ಮೋಸ್ಟ್ ಸೇಮ್ ಅದಾವ. ಹಿಂಗೆ ಮಾಡಿ 1 ಬರ್ಬಿಡ್ಬೋದು. ಬಟ್ ಸೆಕೆಂಡ್ ಡೆಸಿಮಲ್ ಪಾಯಿಂಟಿಗೆ ಚೇಂಜ್ ಐತಿ. 2 ಐತಿ, 5 ಐತಿ. ಸೊ 0.99 ಅಥವಾ 0.98 ತಗೋಬೋದು. ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 0.98 ಲೀಟರ್ ಅಥವಾ 1 ತಗೋಬೋದು. ಬಟ್ ಅಲ್ಲೇ ನೀವು ನೋಡಿದ್ರೆ ಆಪ್ಷನ್ಸ್ ಭಾಳ ದೂರಿಲ್ಲ, ಅದಕ್ಕೆ ನಾವು ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಸೊ ನಾನು 0.99 ಅಥವಾ 0.98 ತಗೋಬೋದು. ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 0.98 ಲೀಟರ್. ಈ ವಾಲ್ಯೂಮ್ ಸಿಕ್ತು, ನಂಬರ್ ಆಫ್ ಮೋಲ್ಸ್ ಆಳಿಂದ ಸಿಕ್ಕೈತಿ. ಸೊ ಮೊಲಾರಿಟಿ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಇಲ್ಲಿ 2 ಐತಿ. 2 ಡಿವೈಡೆಡ್ ಬೈ 0.98. 2 ಡಿವೈಡ್ ಬೈ 0.98 ಅಥವಾ ಇದನ್ನ ಹಿಂಗೆ ಬರೀಬೋದು. 2 ಡೆಸಿಮಲ್ ಪಾಯಿಂಟ್ ಆ ಕಡೆ ಬರೀ 200 ಡಿವೈಡ್ ಬೈ 98. 200 divided by 98. I have a most efficient method of dividing two numbers. 98 2s are 196. 4 0 ಇನ್ನೊಂದು 0 ಇಲ್ಲಿ 0 6 ಮಾಡಿದ್ರ 5 ಮಾಡ್ಬೇಕು. ಈಗ ಇನ್ನು 4 ಮಾಡ್ಬೇಕು. 2.04 2.05 2.04 ಅಥವಾ 2.05 2.04 ಇದೇನಿದು 2.04 is the molarity. 2.04 ಇಲ್ಲ 2.05 ಐತಿ. ಸೊ ಆಪ್ಷನ್ ಸಿ is the correct answer. ಸೊ ನಾವು ಇಲ್ಲಿ ಏನು ಮಾಡಿದ್ವಿ, ನಂಬರ್ ಆಫ್ ಮೋಲ್ಸ್ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಬೇಕಾಗಿತ್ತು, ಬಟ್ ಅವರು ಮಾಸ್ ಕೊಟ್ಟಿದ್ರು. ಸೊ ಏನು ಮಾಡಿದ್ವಿ, ಮಾಸ್ ಆಫ್ ಸೊಲ್ಯೂಷನ್ ಮಾಡ್ಕೊಂಡ್ವಿ. ಮಾಸ್ ಆಫ್ ಸೊಲ್ಯೂಷನ್ ಮಾಡ್ಕೊಂಡು ಅದನ್ನು ವಾಲ್ಯೂಮಿಗೆ ಕನ್ವರ್ಟ್ ಮಾಡಿದ್ವಿ ಯೂಸಿಂಗ್ ಡೆನ್ಸಿಟಿ ಕೊಟ್ಟಿದ್ರು ಅವರು. ಅದನ್ನ ಯೂಸ್ ಮಾಡಿ ವಾಲ್ಯೂಮ್ ಸಿಕ್ತು. ಆ ವಾಲ್ಯೂಮ್ ಇದ್ರಾಗ ಹಾಕಿದ್ವಿ. ಸೊ ಮೊಲಾರಿಟಿ ಸಿಕ್ತು 2.04 2.05. ಓಕೆ, ನೆಕ್ಸ್ಟ್ ಕ್ವಶನ್ ಪಾಸ್ ಮಾಡಿ ಅದು ಬರ್ಕೋರಿ ಏನು ಬೇಕು ನಿಮ್ಗೆ. ನೆಕ್ಸ್ಟ್ ನೀವು ಬರ್ಕೊಂಡಿದ್ದು, ನೀವು ಕ್ಯಾಲ್ಕುಲೇಷನ್ಸ್ ಬರ್ಕೊಂಡಿಲ್ಲ ಅಂದ್ರೂ ಫಾರ್ಮುಲಾಸ್ ಅಂತೂ ಬರ್ಕೋಬೇಕು. ನೀವು ಲಾಸ್ಟಿಗೆ ಎಕ್ಸಾಮ್ ಹತ್ರ ಬಂದಾಗ ಫಾರ್ಮುಲಾಸ್ ರಿವೈಸ್ ಮಾಡ್ಕೊಳಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅಪಿಯರ್ ಆಗ್ತಿರೋದ್ರಲ್ಲಿ, ದ ಸಮ್ ಆಫ್ ಮೋಲ್ ಫ್ರಾಕ್ಷನ್ಸ್ ಆಫ್ ಎ, ಬಿ ಅಂಡ್ ಸಿ in an aqueous solution containing 0.2 moles of each A, B and C is. The sum of mole fractions of A, B and C in an aqueous solution containing 0.2 moles of each A, B and C is. ನಾನು ಇದನ್ನ ಏನು ಕ್ಯಾಲ್ಕುಲೇಷನ್ ಮಾಡಲಾರ್ದ 1 ಅಂತ ಹೇಳ್ತೀನಿ. ಆಪ್ಷನ್ ಸಿ 1. ಯಾಕಂದ್ರೆ ಮೋಲ್ ಫ್ರಾಕ್ಷನ್ ಒಂದು ಸೊಲ್ಯೂಷನ್ ಒಳಗೆ ಯಾವ್ಯಾವ್ದು ಎ ಐತಿ, ಬಿ ಐತಿ, ಸಿ ಐತಿ. ಎ ಮೋಲ್ ಫ್ರಾಕ್ಷನ್ ಪ್ಲಸ್ ಬಿ ಮೋಲ್ ಫ್ರಾಕ್ಷನ್ ಪ್ಲಸ್ ಸಿ ಮೋಲ್ ಫ್ರಾಕ್ಷನ್ ಆಡ್ ಮಾಡಿದ್ರೆ 1 ಬರಬೇಕು. ಈಗ ಚಹಾ ಒಳಗೆ ನೀರು 20% ಐತಿ, ಹಾಲು 80% ಐತಿ.
ಇವೆರಡು ಹಾಕಿ ತಿನ್ಕೊಡಿ. ಚಹಾ ಪುಡಿ ಸಕ್ಕರೆ ಇರ್ತಾವೆ ಆಬ್ವಿಯಸ್ಲಿ ಅವ್ರು ಇಗ್ನೋರ್ ಮಾಡಿ. ನೀರು 20%, ಹಾಲು 80% ಇದೆ. ಎರಡು ಆ್ಯಡ್ ಮಾಡಿದರೆ ಎಷ್ಟು 100% ಅದು. ಸೊ ಹಾಗೆ ಎಲ್ಲ ಆ್ಯಡ್ ಮಾಡಿದ್ರು, ಮೋಲ್ ಫ್ರಾಕ್ಷನ್ ಎಲ್ಲ ಆ್ಯಡ್ ಮಾಡಿದ್ರೆ 100% ಬರಬೇಕು ಅಥವಾ 1 ಬರಬೇಕು. ಅಂದರೆ ಫ್ರಾಕ್ಷನ್ನಾಗ ಹೇಳಿದ್ರೆ 1, ನಂಬರ್ ಒಳಗೆ ಹೇಳಿದ್ರೆ 1, ಪರ್ಸೆಂಟೇಜ್ ಒಳಗೆ ಹೇಳಿದ್ರೆ 100. ಸೊ ನಂಬರ್ ಒಳಗೆ ಹೇಳ್ತೀವಿ, ಮೋಲ್ ಫ್ರಾಕ್ಷನ್ನಾಗ ಹೇಳಕತ್ತೀವಿ. ಸೊ ಅದು 1, ಆಪ್ಷನ್ ಸಿ. ಏನೇನು ಅದಾವೆ ಎಲ್ಲ ಆ್ಯಡ್ ಮಾಡಿದ್ರೆ 1 ಬರಬೇಕು, ಏನೇನು ಅದಾವೆಲ್ಲ ಆ್ಯಡ್ ಮಾಡಿದ್ರೆ 100% ಬರಬೇಕು. ಸೊ ಆಪ್ಷನ್ ಸಿ. ಸೊ ಇಲ್ಲಿಗೆ ನಿನ್ನ ಸೊಲ್ಯೂಷನ್ಸ್ ನೆಕ್ಸ್ಟ್ ವಿಡಿಯೋ ಒಳಗೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಇಂದ ಸ್ಟಾರ್ಟ್ ಮಾಡೋಣ. ಐ ಹೋಪ್ ಇದು ಯೂಸ್ ಆಗುತ್ತೆ. ಪ್ಲೀಸ್ ಸಿನ್ಸಿಯರ್ಲಿ ಇದನ್ನು ನೋಡಿರಿ, ಯೂಸ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ. ಥ್ಯಾಂಕ್ ಯು.